ಹಲೋ ಗಾಯ್ಸ್, ಇವತ್ತು ನಾನು ನಾಟಿ ಸ್ಟೈಲ್ ಮೊಳಕೆ ಕಾಳು ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ತುಮಕೂರು ಸ್ಟೈಲು. ತುಮಕೂರು, ನಮ್ಮಮ್ಮ ತುಮಕೂರು ಕಡೆಯವರು, ಸೊ ಆ ಸ್ಟೈಲ್ ಮಾಡ್ತಾಯಿದ್ದೀವಿ. ಸೊ ಇದು ಬಂದು ಸಾಸಿವೆ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಇದು ಅರಿಶಿನ, ಇದು ಧನಿಯಾ ಪುಡಿ, ಇದು ಖಾರದ ಪುಡಿ. ಆಮೇಲೆ ಇದು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋ ಅಂಥ ಪದಾರ್ಥಗಳು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದು ಟೊಮ್ಯಾಟೊ, 2 ಟೊಮ್ಯಾಟೊ, 2 ಈರುಳ್ಳಿ, ಒಂದು ಸ್ವಲ್ಪ ಒಣಕೊಬ್ಬರಿ, ನಾವು ಹಸಿಕಾಯಿ ಕೂಡ ಹಾಕ್ಬೋದು, 1 ಇಡೀ ಹಸಿಕಾಯಿ ಹಾಕ್ಬೋದು. ಇದು ಬೆಳ್ಳುಳ್ಳಿ ಮತ್ತು ಶುಂಠಿ, ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಎಣ್ಣೆ, ಚಕ್ಕೆ ಲವಂಗ, ಇದು ಡ್ರೈ ಸ್ಪೈಸಸ್ಸು. ಆಮೇಲೆ ನಾವು ಇದು ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಹುರ್ಕೋಬೇಕು. ನಾವು ಹುರ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡ್ತೀವಿ, 250 ಗ್ರಾಮ್ಸ್ ತೊಗೊಂಡಿದ್ದೀನಿ ನಾನು ಸ್ಪ್ರೌಟ್ಸು, ಮೊಳಕೆ ಕಾಳು. ಇದಕ್ಕೆ ಇದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊತೀವಿ, 3 ಇಲ್ಲ 2 ವಿಸಿಲ್ ಕೂಗಿಸ್ಕೊತೀವಿ. ಆಮೇಲೆ ನೆಕ್ಸ್ಟು ಕೂಗಿಸ್ಕೊಳ್ಳೋ ಅಷ್ಟಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ ಬನ್ನಿ. ಸೊ ಈಗ ಸ್ಟವ್ ಹಚ್ಚಿ ನಾನು ತವ ಮೇಲೇ ನಮ್ಮಮ್ಮ ಬಿಸಿ ಮಾಡ್ಕೋತಾ ಇದ್ದಾರೆ. ಅದೆಲ್ಲ ಎಣ್ಣೆ ಹಾಕ್ಬಿಟ್ಟು, ನಾನು ಹೇಳಿರೋ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಒಂಚೂರು 1-2 ಸ್ಪೂನ್ ಎಣ್ಣೆ ಹಾಕ್ತಾರೆ. 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನ್ ಸಾಕು, ಜಾಸ್ತಿ ಆಯಿಲ್ ಹಾಕ್ಬಾರ್ದು. ಆಮೇಲೆ ಕೊಬ್ಬರಿ, ಟೊಮ್ಯಾಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೋತಾರೆ ಚೆನ್ನಾಗಿ. ಸೊ ಇದು ಈ ಥರ ನಾವು ತವ ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀವಿ. ಮಿಕ್ಸಿಗೆ ಹಾಕೋದಕ್ಕೆ ಚೆನ್ನಾಗಿ ಹುರ್ಕೋಬೇಕು. ಈ ಥರ 2 ಕೂಗು ಹಾಕ್ಕೋಬೇಕು ವಿಸಿಲು. ಸೊ ಇದು ಕೂಗು ಹಾಕ್ತಿದ್ದಂಗೆ ನನ್ನ ಪಕ್ಕದಲ್ಲಿ ಕೂಡ ಇದೆಲ್ಲನೂ ಐಟಮ್ಸ್ ಅವಲ್ಲೇ ತೋರಿಸಿದ್ನಲ್ಲ, ಇದೆಲ್ಲ ಚೆನ್ನಾಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಲರ್ ಆಗಬೇಕು ಎಲ್ಲ, ಅಂದರೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು. ಆವಾಗ ನಾವು ಆಫ್ ಮಾಡಿ ಆರಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಅದ್ರ ಜೊತೆಗೆ ಡ್ರೈ ಸ್ಪೈಸಸ್ ಮತ್ತು ಪೌಡ್ರೆಲ್ಲ ಹಾಕ್ಕೋಬೇಕು. ತೋರಿಸ್ತೀನಿ ಏನೇನು ಹಾಕ್ಕೋಬೇಕು ಅಂತ. ಫಸ್ಟು ನಾನು ಅದೆಲ್ಲ ಫ್ರೈ ಮಾಡ್ಕೊಂಡಿಟ್ಟಿದ್ದೀನಿ. ಫಸ್ಟು ಮಿಕ್ಸಿಂಗ್ ನಾನು ಒಣಕೊಬ್ಬರಿ ಹಾಕಿದ್ದೀನಿ, ಯಾಕಂದರೆ ಅದ್ರ ಜೊತೆ ನಾವು ಮಿಕ್ಸಿಗೆ ಹಾಕಿದ್ರೆ ಅಷ್ಟು ನುಣ್ಣಗಾಗಲ್ಲ. ಸೊ ಫಸ್ಟು ಒಣಕೊಬ್ಬರಿನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊತೀನಿ. ಸೊ ಈಗ ಹುರಿದಿಟ್ಟಿರೋಂಥದ್ದೆಲ್ಲ ಇಲ್ಲಿ ಕೊಬ್ಬರಿ ಚೆನ್ನಾಗಿ ನುಣ್ಣಗಾಗಿದೆ. ಈಗ ಹುರಿದಿಟ್ಕೊಂಡಿರೋಂಥದ್ದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ಖಾರದ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀವಿ. ಇದಕ್ಕೆ ಪ್ರಪೋರ್ಷನೇಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಖಾರದ ಪುಡಿ 2.5 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, ಅರಿಶಿನ ಸ್ವಲ್ಪ ನೀರು, ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪ ನೀರು ಮೀಡಿಯಮಾಗಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾರೆ ಈಗ. ಸೊ ನೋಡಿ, ಮೊಳಕೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನೀವು ಮೊಳಕೆ ಕಾಳು ಸ್ವಲ್ಪ ಬೇಕಾದ್ರೆ ರುಬ್ಬಕ್ಕೆ ಹಾಕೋಬೋದು. ಯಾಕೆ ಅಂದರೆ ಮೊಳಕೆ ಕಾಳು ರುಬ್ಬಕ್ಕೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ. ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲ ಸಾರು ನಿಮಗೆ ನೀರು ಥರ ಇರಬೇಕು ಸ್ವಲ್ಪ ಅಂದರೆ ಹಾಕ್ಕೊಂಡಿದ್ರು ನಡೆಯುತ್ತೆ. ಇದನ್ನು ಇಷ್ಟು ಮೊಳಕೆ ಕಾಳನ್ನ ಮಿಕ್ಸಿಗೆ ಹಾಕೋತೀವಿ. ಮತ್ತೆ ಈ ಥರ ಮೊಳಕೆ ಕಾಳನ್ನ ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸೊ ಈಗ ಒಗ್ಗರಣೆಗೆ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ 1-2 ಆಲೂಗಡ್ಡೆ ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ನಾವು ಹಾಕ್ತಾಯಿದ್ದೀವಿ. ಸೊ ಈಗ ಬಾಣಲಿಗೆ 3 ಸ್ಪೂನ್ಸು ಎಣ್ಣೆ ಹಾಕ್ಬಿಟ್ಟು, ಆಮೇಲೆ ಸಾಸಿವೆ ಸ್ವಲ್ಪ, ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ ಹಾಕಿ. ಸೊ ಸಾಸಿವೆ ಸಿಡಿತಾ ಇದೆ. ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋದು ಅದನ್ನ ಒಗ್ಗರಣೆನ. ಆಲೂಗಡ್ಡೆನ ಇವಾಗ ಹಾಕ್ಕೊಳ್ಳೋದು. 2 ಸ್ವಲ್ಪ ಫ್ರೈ ಆದಮೇಲೆ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ.
ರುಬ್ಬಿರುವಂಥ ಮಸಾಲೆನ ಎಲ್ಲ ಮಸಾಲೆ ಕಾಳೆಲ್ಲ ಹಾಕಿ ರುಬ್ಬಿರ್ತೀವಲ್ಲ ಆ ಮಸಾಲೆನೆಲ್ಲ ಹಾಕ್ತಾಯಿದ್ದೀನಿ. ಬೇಯಿಸಿರೋಂಥ ಕಾಳು ನೀರು ಹಾಕಬೇಕು. ಫಸ್ಟು ನೀರು ಮಿಕ್ಸಿಗೆ ಮಸಾಲೆ ಇರುತ್ತಲ್ಲ ಅದೆಲ್ಲ ಮಾಡಿ ನೀರು ಹಾಕ್ತಾಯಿದ್ದೀವಿ. ಯಾವತ್ತೇ ಆಗಲಿ ಮೊಳಕೆ ಕಟ್ಟಿದ ಸಾರಿಗೆ ಮೊಳಕೆ ಕಟ್ಟಿರೋ ನೀರನ್ನ ಯಾವತ್ತೂ ಎಸಿಬಾರ್ದು. ಯಾಕಂದರೆ ಅದರಲ್ಲೇ ಮ್ಯಾಕ್ಸಿಮಮ್ ವಿಟಮಿನ್ಸು ಮತ್ತು ಪ್ರೋಟೀನ್ ಇರೋದು. ಮೊಳಕೆ ಕಟ್ಟಿದ ಕಾಳು ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಎಷ್ಟೊಂದು ವಿಟಮಿನ್ಸ್ ಇರುತ್ತೆ ಅದರಲ್ಲಿ. ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಡಿ ಎಲ್ಲ ಇರುತ್ತೆ. ಆಮೇಲೆ ಅದೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರೊವೈಡ್ ಮಾಡುತ್ತೆ ನಮ್ಮ ಬಾಡಿಗೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ಇದನ್ನ ಮಸಾಲೆ ಹಾಕ್ಬಿಟ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಕಾಳು ನೀರೇ ಹಾಕ್ಕೊಂಡಿರೋದು ನಾವು, ಎಕ್ಸ್ಟ್ರಾ ನೀರೇನು ಹಾಕಿಲ್ಲ. ಬೇಕಾದರೆ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. ಇವಾಗ ಕಾಳು ನೀರೇ ಹಾಕ್ತಾಯಿದ್ದೀವಿ. ಕಾಳು ನೀರು ಹಾಕ್ಕೊಂಡು ಮಸಾಲೆ ಕುದಿ ಬಂದಮೇಲೆ ಕಾಳು ಹಾಕಿ. ಸೊ ನೋಡಿ, ಈ ಥರ ಮಸಾಲೆ ಒಂಚೂರು ಕುದಿ ಬಂದಮೇಲೆ ಈ ಥರ ಇರುತ್ತೆ ಮಸಾಲೆ, ನಾಟಿ ಸ್ಟೈಲು. ಇದು ಬಂದು ವೆಜಿಟೇರಿಯನ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಅವರು ನಾನ್ ವೆಜ್ ತಿಂದೇ ಇರೋದ್ರಿಂದ ಇದರಲ್ಲಿ ಮ್ಯಾಕ್ಸಿಮಮ್ ಅವ್ರಿಗೆ ಪ್ರೋಟೀನು, ವಿಟಮಿನ್ಸ್ ಎಲ್ಲ ಇದರಲ್ಲೇ ಸಿಗುತ್ತೆ. ಅವ್ರಿಗೆ ಯಾವುದು ನಾನ್ ವೆಜ್ಜಲ್ಲಿ ಸಿಗದೇ ಇರೋವಂಥದ್ದು ಯಾವುದು ಈ ಥರದ್ರಲ್ಲಿ ಇರಲ್ಲ. ಮಶ್ರೂಮು, ಈ ಥರ ಸ್ಪ್ರೌಟ್ಸು, ಅದರಲ್ಲೆಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ ಪ್ರೋಟೀನು, ವಿಟಮಿನ್ಸು ಎಲ್ಲ ಸಿಗುತ್ತೆ. ಸೊ ಇದೆಲ್ಲ ಅವ್ರಿಗೆ ತುಂಬ ಒಳ್ಳೆಯದು, ನಮಗೂ ಒಳ್ಳೇದಿದಲ್ಲ. ಸೊ ಇದು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ, ನಾಟಿ ಸ್ಟೈಲ್ ಇದು. ಸೊ ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಅಂದರೆ ಆಲೂಗಡ್ಡೆ ಅದರಲ್ಲೆಲ್ಲ ಬೆಂದ್ಕೊಂಡಿದೆ. ಈಗ ಬಂದು ನಾವು ಕಾಳು ಹಾಕ್ತಾಯಿದ್ದೀವಿ. ಕಾಳು ನೀರು ಆವಾಗಲೇ ಹಾಕಿದ್ವಲ್ಲ, ಕಾಳು ಫುಲ್ಲು ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಕಾಳು ಬೆಂದಿರೋದ್ರಿಂದ ಅಷ್ಟೊಂದೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಕಾಳು ಹಾಕಿ ಚೆನ್ನಾಗಿ, ಬದನೆಕಾಯಿ ಬೇಕಾದರೆ ಹಾಕ್ಬೋದು, ಕೊತ್ತಂಬರಿ ಬೇಕಾದ್ರೆ ರುಬ್ಬಕ್ಕೆ ಹಾಕ್ಕೋಬೋದು. ನಮ್ಮ ಹತ್ರ ಇರಲಿಲ್ಲ, ಸೊ ಹಾಕಿಲ್ಲ. ಅದು ಆಪ್ಷನಲ್ಲ ಆಲ್ಮೋಸ್ಟ್. ಬೇಕಾದರೆ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಿಂಗಿರುತ್ತೆ. ಸೊ ನೀರು ನೋಡ್ಕೊಂಡು ಹಾಕಿ. ಉಪ್ಪು ಕೂಡ ಅಷ್ಟೇ ಟೇಸ್ಟ್ ಮಾಡಿಬಿಟ್ಟು ಹಾಕಿ. ಯಾಕಂದರೆ ಕಾಳಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ವ. ಸೊ ಉಪ್ಪು ಕೂಡ ಅಷ್ಟೇ, ನಿಮಗೆ ಬೇಕಾದರೆ ಟೇಸ್ಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಸರಿನಾ? ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಾವು ಮುದ್ದೆಗೆ ಕಾಂಬಿನೇಷನ್ ಮಾಡ್ಕೋತಾ ಇದ್ದೀವಿ. ಮುದ್ದೆಗೆ ಸೂಪರಾಗಿರುತ್ತೆ. ಮುದ್ದೆ ಕೂಡ ತುಂಬ ಹೆಲ್ತಿ. ಅಟ್ಲೀಸ್ಟ್ ದಿನಕ್ಕೆ ಒಂದು ಸತಿನಾದರೂ ತಿನ್ನಬೇಕು ಮುದ್ದೆನ. ಸೊ ಅದಕ್ಕೆ ಈ ಥರ ಸಾರು ಮಾಡಿದ್ದೀವಿ ಮುದ್ದೆಗೆ. ಮೊಳಕೆ ಕಟ್ಟಿದ ಕಾಳು ಎಲ್ಲ ಒಂದು 250 ಗ್ರಾಮ್ಸ್ ಇದೆ, ಆವಾಗಲೇ ಹೇಳ್ದಂಗೆ. ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು 3 ಕೂಡ ಮೊಳಕೆ ಕಟ್ಟಿದ ಕಾಳು 250 ಗ್ರಾಮ್ಸ್ ಹಾಕಿರೋದು. ಕುದೀತಾ ಇದೆ ನೋಡಿ. ಸೊ ಕುದಿಸ್ಕೊಳ್ಳೋಣ, ಒಂದು 5 ಮಿನಿಟ್ಸ್ ಕುದಿಸ್ಕೊಳ್ಳೋಣ. ಆಮೇಲೆ ಸಾಂಬಾರು ರೆಡಿಯಾಗಿರುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ, ಚೆನ್ನಾಗಾಗಿರುತ್ತೆ ಸಾಂಬಾರು. ಸೊ ಒಂದು 5 ಮಿನಿಟ್ಸು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. 5 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 ಮಿನಿಟ್ಸು ಬಿಡ್ತೀನಿ ಕುದಿಯೋಕ್ಕೆ. ಕುದೀಲಿ ಚೆನ್ನಾಗಿ ಅದು ಅಂತ. ಈಗ 5 ಮಿನಿಟ್ಸ್ ಹಾಕಿದೆ, ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಮಿಡಲಲ್ಲಿ ಒಂದು ಸತಿ ನಾನು ನೀಟಾಗಿ ತಿರುಗಿಸ್ಕೊಂಡಿದ್ದೀನಿ, ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಸೊ ಕನ್ಸಿಸ್ಟೆನ್ಸಿ ಹಿಂಗಿರುತ್ತೆ. ಸೊ ಇದಕ್ಕೆ ನಾನು ನಿಮಗೆ ತಿಕ್ಕಬೇಕಂದ್ರೂ ಕಾಳು ಜಾಸ್ತಿ ಹಾಕ್ಕೊಂಡು ರುಬ್ಕೋಬೋದು, ಇಲ್ಲ ನೀರು ಹಾಕಬೇಕು ಅಂದರೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಸೊ ಇದು ಮುದ್ದೆಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಮುದ್ದೆ ಆದಮೇಲೆ 2 ಹಾಕ್ಕೊಂಡು ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ. ಸೊ ನಾವು ಮೊಳಕೆ ಕಾಳು ಸಾರು ಮತ್ತು ಮುದ್ದೆ ಮಾಡಿದ್ವಲ್ಲ. ಸೊ ಆ್ಯಸ್ ಯೂಶ್ವಲ್ ನಮ್ಮಪ್ಪ ಕೊಟ್ಟು ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ಹೆಂಗಿದೆ ಅಪ್ಪ ಮೊಳಕೆ ಕಟ್ಟು ಸಾರು ಮುದ್ದೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಹೌದಾ? ಇದು ಹೇಳಿ ಮಾಡ್ದಂಗಿದೆ. ಮುದ್ದೆಗೆ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ?
ಸೊ ಮುದ್ದೆ ಅಂತೂ ತುಂಬ ಬೆನಿಫಿಷಿಯಲ್ ಅಲ್ವಪ್ಪ, ನಮ್ಮ ಬಾಡಿಗೂ ತುಂಬ ಹೆಲ್ತ್ಗೆ ಒಳ್ಳೇದಲ್ವಾ. ಓಕೆ, ಸೊ ನಿಮಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಧುಮೇಹಿಗಳಿಗೆ ಇದು ಭಾಳ ಒಳ್ಳೆ ಆಹಾರ ಇದು. ಹೌದು. ಹಳ್ಳಿ ಸೊ ಶುಗರ್ ಇರೋರಿಗೆಲ್ಲ ಇದು ತುಂಬ ಒಳ್ಳೆಯದು. ಮುದ್ದೆ, ಮೊಳಕೆ ಕಟ್ಟಿದ ಸಾರು, ಮತ್ತು ಹಾರ್ಟ್ಗೂ ತುಂಬ ಒಳ್ಳೆಯದು, ನಮ್ಮ ಗಟ್ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ನಾಟಿ ಸ್ಟೈಲ್ ಮೊಳಕೆ ಕಟ್ಟು ಸಾಂಬಾರು ಜೊತೆಗೆ ಮುದ್ದೆ ಕಾಂಬಿನೇಷನು ಸೂಪರ್ ಆಗಿರುತ್ತೆ ಅಲ್ವಪ್ಪ. ಟ್ರೈ ಮಾಡ್ಬೋದು. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೆಂಗಿದೆ ಅಂತ ನೀವು ಕೂಡ. ಇದನ್ನು ಸೇವಿರಿ, ಆರೋಗ್ಯ ಕಾಪಾಡಿ.